ಅದು ಬೆಂಗಳೂರಿನ ಪ್ರಮುಖ ರಸ್ತೆ. ಬಿಬಿಎಂಪಿ ಕಳೆದ 10 ದಿನಗಳ ಹಿಂದೆ ಈ ರಸ್ತೆಗೆ ಡಾಂಬರೀಕರಣ ಮಾಡಿತ್ತು. 10 ದಿನದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಹೊಸ ಡಾಂಬರ್ನ ಜೆಸಿಬಿ ಮೂಲಕ ಹಾಳು ಮಾಡಿದೆ. ಬನ್ನಿ ಈ ಘನಕಾರ್ಯವನ್ನ ಯಾಕೆ ಮಾಡಿದ್ರು ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಜುಲೈ 9ಕ್ಕೆ ಬಿಬಿಎಂಪಿಯಿಂದ ಡಾಂಬರೀಕರಣ, ಜುಲೈ 23ಕ್ಕೆ ರಸ್ತೆ ಅಗೆದ ಜಲಮಂಡಳಿ. ಕಳೆದ 10 ದಿನಗಳ ಹಿಂದೆ ಬಿಬಿಎಂಪಿ ಬಂದು ಟಾರನ್ನ ಹಾಕಿದ್ದಾರೆ. ಆದರೆ ಈಗ ಬಿಡಬ್ಲ್ಯೂಎಸ್ಎಸ್ಬಿ ಸಿಬ್ಬಂದಿಗಳು ಬಂದು ಆ ಟಾರನ್ನ ಅಗೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ದೃಶ್ಯಗಳಲ್ಲಿ ಗಮನಿಸಬಹುದು, ಇದು ಟಾಟಾ ಇನ್ಸ್ಟಿಟ್ಯೂಟ್ ಅಂದರೆ ಮಲ್ಲೇಶ್ವರಂ ಮತ್ತು ಯಶವಂತಪುರದ ಟಾಟಾ ಇನ್ಸ್ಟಿಟ್ಯೂಟ್ ಏನಿದೆ, ಈ ಟಾಟಾ ಇನ್ಸ್ಟಿಟ್ಯೂಟ್ ಮುಂಭಾಗದಲ್ಲಿರುವಂಥ ಈ ಫ್ಲೈಓವರ್ ಮೇಲೆ ಅಂದರೆ ಬ್ರಿಡ್ಜ್ ಮೇಲೆ ಈ ರೀತಿಯಾಗಿ ಟಾರನ್ನು ಹಾಕಲಾಗಿತ್ತು 10 ದಿನಗಳ ಹಿಂದೆ. ಇನ್ನೂ ಕೂಡ ಗಮನಿಸ್ಬೋದು, ಆ ಟಾರನ್ನು ಹಾಕಿರುವಂಥದ್ದು ಹಸಿ ಹಸಿಯಾಗಿ ಕಾಣ್ತಾ ಇದೆ. ಅಷ್ಟು ಹೊಸದಾಗಿ ಹಾಕಿರುವಂಥ ಟಾರನ್ನು ಅಗೆಯುವಂಥ ಕೆಲಸವನ್ನು ಈಗ ಬಿಡಬ್ಲ್ಯೂಎಸ್ಎಸ್ಬಿ ಮಾಡ್ತಾ ಇದೆ. ಕಾರಣ ಏನು ಅಂದರೆ ನೀರು ಲೀಕೇಜ್ ಆಗ್ತಾ ಇದೆ ಅನ್ನುವಂಥ ಕಾರಣವನ್ನು ಇವರು ಹೇಳ್ತಾರಂತ. ಬಿಬಿಎಂಪಿ ಆಯುಕ್ತರು ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಚೇರ್ಮನ್ ಈ ಸುದ್ದಿ ತಪ್ಪದೇ ನೋಡಿ. ನಿಮ್ಮ ಸಮನ್ವಯದ ಕೊರತೆ ಯಾವ ಹಂತಕ್ಕೆ ಬಂದಿದೆ ಅಂತ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಟಾಟಾ ಇನ್ಸ್ಟಿಟ್ಯೂಟ್ ಮುಂಭಾಗದ ಜಂಕ್ಷನ್ನಲ್ಲಿ ಈ ರೀತಿ ಜೆಸಿಬಿ ಮೂಲಕ ಹೊಸ ಡಾಂಬರೀಕರಣವನ್ನ ಕಾವೇರಿ ವಾಟರ್ ಲೀಕೇಜ್ ನೆಪದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಹಾಳು ಮಾಡಿದೆ. ಇಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಸಿಬ್ಬಂದಿಗಳು ಬಂದು ಈಗ ಅದನ್ನ ಟಾರನ್ನ ತೆಗೆದು ಈಗ ಅದನ್ನು ಸರಿಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಬಿಎಂಪಿ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಎರಡು ಇಲಾಖೆಗಳಲ್ಲೂ ಕೂಡ ಸಮನ್ವಯತೆಯ ಕೊರತೆ ಮತ್ತೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ನೀರು ಲೀಕೇಜ್ ಆಗ್ತಿದೆ ಅನ್ನುವಂಥದ್ದು ಮೊದಲೇ ಗೊತ್ತಿರಲಿಲ್ವಾ ಇವರಿಗೆ ಅನ್ನುವಂಥದ್ದು, ಅಂದರೆ ಅಥವಾ ಬಿಬಿಎಂಪಿ ಅವರು ಟಾರ್ ಹಾಕುವಂಥ ಸಂದರ್ಭದಲ್ಲೇ ಡ್ಯಾಮೇಜ್ ಮಾಡಿದ್ರ ಅನ್ನುವಂಥದ್ದು ಗೊತ್ತಿಲ್ಲ. ಡ್ಯಾಮೇಜ್ ಮಾಡಿ ಕೂಡ ಅದನ್ನು ಟಾರ್ ಹಾಕುವಂಥ ಕೆಲಸಕ್ಕೆ ಯಾಕೆ ಮುಂದಾದರು ಅನ್ನುವಂಥದ್ದು. ಒಟ್ಟಾರೆ ಜನರ ತೆರಿಗೆ ದುಡ್ಡನ್ನು ಹಾಳು ಮಾಡೋದ್ರಲ್ಲಿ, ಪೋಲ್ ಮಾಡೋದ್ರಲ್ಲಿ ಈ ಎರಡೂ ಇಲಾಖೆಗಳು ಕೂಡ ಬಿಬಿಎಂಪಿ ಆಗಿರ್ಬೋದು, ಬಿಡಬ್ಲ್ಯೂಎಸ್ಎಸ್ಬಿ ಆಗಿರೋದು ಎರಡೂ ಕೂಡ ಮುಂದೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನ ಅಂತೂ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಂದರೆ ನಮ್ಮ ದುಡ್ಡನ್ನು, ನಮ್ಮ ತೆರಿಗೆ ದುಡ್ಡನ್ನು ಈ ರೀತಿಯಾಗಿ ಅಂದರೆ ಹಾಕುವಂಥ ಕಡೆಗಳಲ್ಲಿ ಟಾರ್ ಹಾಕೋದಿಲ್ಲ, ಮೇಲಿಂದ ಮೇಲೆ ಕೆಲವು ರಸ್ತೆಗಳಿಗೆ ಮಾತ್ರ ಟಾರ್ ಹಾಕ್ತಾರೆ. ಟಾರ್ ಹಾಕಿ ಈ ರೀತಿಯಾಗಿ ಮತ್ತೆ ಇವರೇ ಬಂದು ಅಗೆಯುವಂಥದ್ದು, ಅಗೆದು ಕೇವಲ ಅದನ್ನು ಸರಿಪಡಿಸುವಂಥದ್ದು, ಮುಚ್ಚುವಂಥದ್ದು ಏನು ಮಾಡಲ್ಲ, ಬೇಕಾಬಿಟ್ಟಿ ಹೋಗುವಂಥದ್ದು. ಇದರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಜುಲೈ 9ನೇ ತಾರೀಕು ಬಿಬಿಎಂಪಿ ಈ ಜಂಕ್ಷನ್ಗೆ ಡಾಂಬರೀಕರಣ ಮಾಡಿದೆ. ಅದು ಇನ್ನೂ ಹಸಿ ಇರುವಾಗಲೇ ಜುಲೈ 23ಕ್ಕೆ ಡಾಂಬರೀಕರಣದ ರಸ್ತೆಯನ್ನ ಜಲಮಂಡಳಿ ಅಗೆದಿದೆ. ಮೊದಲು ಕಾವೇರಿ ನೀರಿನ ಪೈಪ್ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ದುರಸ್ತಿ ಮಾಡಿ ಡಾಂಬರೀಕರಣ ಮಾಡಲಾಗಿತ್ತು. ಇವುಗಳ ಸಮಸ್ಯೆ ಏನಾದರೂ ಇದೆಯಾ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಡಾಂಬರೀಕರಣ ಮಾಡಬೇಕಿತ್ತು. ಆದರೆ ಅದನ್ನ ಬಿಬಿಎಂಪಿ ಆಗಲಿ ಬಿಡಬ್ಲ್ಯೂಎಸ್ಎಸ್ಬಿ ಮಾಡಿದಂತೆ ಇಲ್ಲ. ಅದು ಕೇವಲ 14 ದಿನಗಳಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಲೀಕೇಜ್ ಎಂದು ಬಿಬಿಎಂಪಿಗೆ ಪತ್ರ ಬರೆದು ಜೆಸಿಬಿ ಮೂಲಕ ಟಾಟಾ ಇನ್ಸ್ಟಿಟ್ಯೂಟ್ ಜಂಕ್ಷನ್ ಮುಂಭಾಗ ಡಾಂಬರೀಕರಣ ಆಗುತ್ತಿದೆ. ಇದರಿಂದ ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಮಧ್ಯೆ ಸಮನ್ವಯದ ಕೊರತೆ ಎದ್ದು ಕಾಣ್ತಿದೆ. ಈ ರೀತಿ ಜನರ ತೆರಿಗೆ ಹಣ ಹಾಳು ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕಾಡದೇ ಇರದು. ಬಿಡಬ್ಲ್ಯೂಎಸ್ಎಸ್ಬಿ ಮತ್ತೆ ಬಿಬಿಎಂಪಿಯ ಸಮನ್ವಯತೆಯ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. 10 ದಿನಗಳ ಹಿಂದೆ ಹಾಕಿದ ಟಾರು ಈಗ ಇವರೇ ಕಿತ್ತಾಕುವಂಥದ್ದು, ಇದು ಯಾವ ಮಟ್ಟಕ್ಕೆ ಸರಿ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಿಡಬ್ಲ್ಯೂಎಸ್ಎಸ್ಬಿ ಚೇರ್ಮನ್ ಆಗಿರ್ಬೋದು, ಬಿಬಿಎಂಪಿ ಆಯುಕ್ತರೇ ಉತ್ತರವನ್ನು ಕೊಡಬೇಕಾಗುತ್ತೆ. ಇದು ಯಾವ ರೀತಿಯಾದಂಥ ಅಭಿವೃದ್ಧಿ, ಯಾವ ರೀತಿಯಾಗಿ ರಸ್ತೆಗೆ ಟಾರ್ ಹಾಕುವಂಥ ಕೆಲಸ ಅನ್ನುವಂಥದ್ದು ಅವರೇ ಹೇಳಬೇಕಾಗತ್ತೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲೇಬೇಕು. ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ತೆರಿಗೆ ದುಡ್ಡನ್ನು ಹಾಳು ಮಾಡ್ತಿದ್ದೀರಿ ಅಂತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.